ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಧರ್ಮಸ್ಥಳದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಧರ್ಮಸ್ಥಳ ಪ್ರಪಂಚದಾದ್ಯಂತ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರವಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ದೇವರ ದರ್ಶನಕ್ಕಾಗಿ ಬರುತ್ತಾರೆ. ಈ ಕ್ಷೇತ್ರದ ಮುಖ್ಯ ದೇವರು ಶ್ರೀ ಮಂಜುನಾಥ ಸ್ವಾಮಿ, ಅಂದರೆ ಶಿವನ ಸ್ವರೂಪ. ಧರ್ಮಸ್ಥಳದ ಇತಿಹಾಸ ಸುಮಾರು 800 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಧರ್ಮಸ್ಥಳವನ್ನು ಬೆಳ್ತಂಗಡಿಯ ಒಂದು ಗ್ರಾಮವಾದ ಮಲ್ಲಮಾಡಿಯಲ್ಲಿ ಕುಡುಮ ಎಂದು ಕರೆಯಲಾಗುತ್ತಿತ್ತು. ಆ ಸಮಯದಲ್ಲಿ ಇಲ್ಲಿ ವಾಸಿಸುತ್ತಿದ್ದವರು ದುರ್ಮಣ್ಣ ಬೆರ್ಗಡೆ. ಅವರು ತುಂಬಾ ಧಾರ್ಮಿಕ ಸ್ವಭಾವದವರಾಗಿದ್ದು ಅತಿಥಿ ಸತ್ಕಾರದಲ್ಲಿ ಪ್ರಸಿದ್ಧರಾಗಿದ್ದರು. ದಂತಕಥೆಯ ಪ್ರಕಾರ ಧರ್ಮ ರಕ್ಷಕ ದೇವತೆಗಳು ಮಾನವ ರೂಪವನ್ನು ಧರಿಸಿ ಧರ್ಮವನ್ನು ಆಚರಿಸಲಾಗುತ್ತಿರುವ ಮತ್ತು ಮುಂದುವರಿಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನು ಹುಡುಕುತ್ತಾ ಬೇರ್ಗಡೆ ಅವರ ನಿವಾಸಕ್ಕೆ ಬಂದರು. ಬೇರ್ಗಡೆ ದಂಪತಿಗಳು ಬಂದಂತ ಅತಿಥಿಗಳಿಗೆ ಭಕ್ತಿಪೂರ್ವಕವಾಗಿ ಸೇವೆಯನ್ನು ಮಾಡುತ್ತಾರೆ. ಅವರ ಪ್ರಾಮಾಣಿಕತೆ ಮತ್ತು ಔದಾರ್ಯದಿಂದ ಸಂತೋಷಗೊಂಡ ಆ ರಾತ್ರಿ ಧರ್ಮದೈವಗಳು ಬೇರ್ಗಡೆ ಅವರ ಕನಸಿನಲ್ಲಿ ಕಾಣಿಸಿಕೊಂಡರು. ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸಿದರು ಮತ್ತು ದೈವಗಳ ಆರಾಧನೆಗಾಗಿ ತಮ್ಮ ಮನೆಯನ್ನು ಖಾಲಿ ಮಾಡುವಂತೆ ಧರ್ಮದ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವಂತೆ ಸೂಚಿಸಿದರು. ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಬೇರ್ಗಡೆ ಸ್ವತಃ ಮತ್ತೊಂದು ಮನೆಯನ್ನು ನಿರ್ಮಿಸಿಕೊಂಡರು ಮತ್ತು ನೆಲೆಯಡಿ ಬಿಡುವಿನಲ್ಲಿ ದೈವಗಳನ್ನು ಪೂಜಿಸಲು ಪ್ರಾರಂಭಿಸಿದರು. ದೈವಗಳ ಈ ಆರಾಧನೆ ಮುಂದುವರಿಯುತ್ತದೆ. ಧರ್ಮ ದೈವಗಳು ಮತ್ತೆ ಬೇರ್ಗಡೆಯವರ ಮುಂದೆ ಕಾಣಿಸಿಕೊಂಡು 4 ದೈವಗಳಾದ ಕಲರಾಹು, ಕಲರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಅವರನ್ನು ಪ್ರತಿಷ್ಠಾಪಿಸಲು ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಿದರು. ಅಲ್ಲದೆ ದೈವಗಳ ದೈವವಾಣಿಗಳಾಗಿ ಕಾರ್ಯನಿರ್ವಹಿಸಲು 2 ಉದಾತ್ತ ವ್ಯಕ್ತಿಗಳನ್ನು ಮತ್ತು ದೇವಾಲಯಗಳ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಬೇರ್ಗಡೆ ಅವರ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು 4 ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬೇರ್ಗಡೆಗೆ ಸೂಚಿಸಲಾಯಿತು. ಪ್ರತಿಯಾಗಿ ದೈವಗಳು ಬೇರ್ಗಡೆ ಅವರ ಕುಟುಂಬಕ್ಕೆ ರಕ್ಷಣೆ, ಹೇರಳವಾದ ದಾನ ಮತ್ತು ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವುದಾಗಿ ಭರವಸೆ ನೀಡಿದರು. ಬೇರ್ಗಡೆಯವರು ದೈವಗಳ ಇಚ್ಛೆಯಂತೆ ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಆಚರಣೆಗಳನ್ನು ನಿರ್ವಹಿಸಲು ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನಿಸಿದರು. ಈ ಪುರೋಹಿತರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ಬೇರ್ಗಡೆ ಅವರನ್ನು ಕೇಳಿಕೊಂಡರು. ನಂತರ ದೈವಗಳು ಮಂಗಳೂರಿನ ಬಳಿಯ ಖದ್ರಿ ಮಂಜುನಾಥ ದೇವಸ್ಥಾನದಿಂದ ಶಿವನ ಲಿಂಗವನ್ನು ಪಡೆಯಲು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಿದರು. ತರುವಾಯ ಲಿಂಗದ ಸುತ್ತಲೂ ಮಂಜುನಾಥ ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಸ್ನೇಹಿತರೆ, ಇದು ಧರ್ಮಸ್ಥಳದ ಇತಿಹಾಸವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.